ಗಿಡ್ಡೇಗೌಡನಹಳ್ಳಿ ಹಾಗೂ ಚಿಕ್ಕ ಕಂಬಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಉದ್ಘಾಟಿಸಿದ ಶಾಸಕಿ ಎಂ. ರೂಪಕಲಾ ಶಶಿಧರ್. ಕೆಜಿಎಫ್ ತಾಲೂಕಿನ ಮಾರಿಕುಪ್ಪ ಗ್ರಾಮ ಪಂಚಾಯತಿಯ ಚಿಕ್ಕ ಕಂಬಳಿ ಮತ್ತು ಗಿಡ್ಡೇಗೌಡನಹಳ್ಳಿ ಗ್ರಾಮಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿಶೇಷ ಅನುದಾನದಡಿ ನೂತನವಾಗಿ ಅಳವಡಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಶಾಸಕಿ ಎಂ. ರೂಪಕಲಾ ಶಶಿಧರ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಬೇಡಿಕೆ ಇದ್ದು ಹಂತ ಹಂತವಾಗಿ ಪ್ರತಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಪ್ರಸ್ತುತ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದ್ದು ಪ್ರತಿ ಘಟಕವನ್ನು ರು 12 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಇಡೀ ಕ್ಷೇತ್ರದಲ್ಲಿ 62 ಕಡೆ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲಾಗುತ್ತಿದ್ದು ನಗರ ಭಾಗದಲ್ಲಿ ಸಹ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಆರು ಬೋರು ಗಂಗಾ ಕಲ್ಯಾಣ ಬೋರ್ ಹಾಕ್ಸಿದ್ದೀನಿ, ಫಿಲ್ಟರ್ ವಾಟರ್ ಮಾಡಿದ್ದೀನಿ. ಈ ಊರಿಗೆ 80 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಹಾಕಿದ್ದೀನಿ. ಚಿನ್ನಾಗಿನಹಳ್ಳಿ 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮಾಡಿದ್ದೀನಿ. ಇಂಥ ಕೆಲಸ ಯಾವ MLA ಕೂಡ ನಾವು ನೋಡಿ ಇಲ್ಲ, ಮಾಡಿ ಇಲ್ಲ. ಧನ್ಯವಾದಗಳು ಹೇಳಿ ನಮಸ್ಕಾರ ಮಾಡ್ತೀನಿ. ಚಿಕ್ಕಂಬಳಿಯಲ್ಲಿ ವಾಟರ್ ಫಿಲ್ಟರ್ ಕಾರ್ಯಕ್ರಮ ಆಗಿದೆ. ಚಿಕ್ಕ ಗ್ರಾಮ ಇತ್ತು, ಕೆಲವರೆಲ್ಲ ಬಂದು ಚಿಕ್ಕ ಗ್ರಾಮ ಇರೋದ್ರಿಂದ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಇಲ್ಲಿ ಹಾಕೋಕ್ಕಾಗಲ್ಲ ಅಂತ ಹೇಳಿದರು. ಶಾಸಕರು ಅವ್ರಿಗೆ ಒತ್ತಾಯ ಮಾಡಿ ಎಷ್ಟೇ ಜನ ಇದ್ದರೂ ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ.